ನೀವೆಲ್ಲ ನಗರದಲ್ಲಿದ್ದಾನೆ ಯಾವ ಊರಿದ್ದಾರೆ ಈ ಲೋಕದ ಬೇರೆ ಜಿಲ್ಲೆಗೆ ಅನುಕೂಲದಾನೆ ನಗರಿದೆಯಾ ಸರಿಗೆ ಎನ್ನ ಗೊತ್ತಾ ಈ ಒಂದು ಜನ ಈ ಬೇರೆ ಬೇರೆ ಕಡೆ ಬಂದ್ಬಿಡ್ತಾರಪ್ಪ ಈ ಬೆಂಗಳೂರು ಮೈಸೂರು ಬೇರೆ ಬೇರೆ ಸೈಡ್ನವರು ಅವರು ಮಾತಾಡೋ ಸ್ಕೋಪ್ ನೋಡಿದ್ರೆ ಹೆಂಗೆ ಮಾತಾಡ್ತಾರೆ ಅಂತ ಒಂದು ಜನಪದ ಕಲೆಗಳ ಬೈತಿಲೆ ಚಾಮರಾಜನಗರ ಅದರಲ್ಲಿ ಬೈತಿಲೆ ಜನಪದ ಕಲೆಗಳ ತವರು ಅಲ್ವಾ ಯಾಕೆ ಜನಪದ ಕಲೆಗಳ ತವರು ಅಂತಂದ್ರೆ ನಮ್ಮೂರ ಏನಪ್ಪ ಯಾಕೆ ಜನಪದ ಕಲೆಗಳ ತವರು ಯಾಕಂದ್ರೆ ನಮ್ಮ ಯಾಕಂದ್ರೆ ನಮ್ಮ ಚಾಮರಾಜನಗರದಲ್ಲಿ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಮಹದೇಶ್ವರ ಬೆಳಗಿನಂಗಪ್ಪ ಇವರೆಲ್ಲ ಕೈ ಹಾಕ್ತಾರೆ ನಮ್ಮ ಚಾಮರಾಜನಗರ ಜನಪದ ಕಲೆ ತವರು ಮಾತಿನಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಅವರ ಜಿಲ್ಲೆಯವರು ಒಂದೊಂದು ದೇವರ ಹೆಸರು ಹೇಳ್ತಾರೆ ಈಗ ಧರ್ಮಸ್ಥಳದವರು ಯಾವ ದೇವರ ಹೆಸರು ಹೇಳ್ತಾರಪ್ಪ ಧರ್ಮಸ್ಥಳ ಮಂದಿರ ಅಂತ ಹಾಕ್ತಾರೆ ಯಾಕಂದ್ರು ನಾವು ಮೈಸೂರು ಅದಕ್ಕೆ ನಮ್ಮ ಚಾಮರಾಜನಗರ ಜನಪದ ಕಲೆಗಳ ತವರು ಅಲ್ವಾ ನಮ್ಮ ಮಂಟೇಶ್ವರ ಕಾಲದಲ್ಲಿ ಆಡಿದವರ ಮಾಡುವಬಲ್ಲೆ ನೀಗಿದವರ ನಿಜವಬಲ್ಲೆ ಅಂತ ಸಿದ್ಧಪಡಿಸಿದವರ ಅಲ್ವಾ ಹಾಗಾಗಿ ನಿಮ್ಮನ್ನು ಸಿದ್ಧಪಡಿಸ್ತೀವಿ ಜೊತೆಗೆ ಇನ್ನೇನು ಅಂದ್ರೆ ನಮ್ಮ ಚಾಮರಾಜನಗರದಲ್ಲಿ ಈಗ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಈ ಗುಂಡಿಪೇಟೆ ತಾಲೂಕಿನ ನನಗೆ ಕನ್ನಡ ಊಟ ನಮ್ಮ ಮಕ್ಕಳು ಬೇರೆ ಭಾಷೆ ಯಾವುದು ಗೊತ್ತಿಲ್ಲ ನಾನು 5ನೇ ಕ್ಲಾಸ್ ಓದೋದ್ರಲ್ಲಿ ನನಗೆ ಹಿಂದೆ ಗೊತ್ತಿರಲಿಲ್ಲ ನಮ್ಗೆ ಶಿವಪ್ಪ ಮೇಡಮ್ ಬಂದಿದ್ರು ಅವರು ಯಾರೇ ಬಾರೆ ಹೋರೆ ನಮ್ಗೆ ನೀವು ಮಾತಾಡ್ತಿಲ್ಲ ಮೇಡಮ್ ಕನ್ನಡ ಇಂಗ್ಲೀಷ್ ಚಾನಲ್ ಹಿಂದಿ ಮಾತಾಡ್ತಿಲ್ಲ ಅಂತ ಹೇಳ ನಮಗೆ ಗೊತ್ತಿಲ್ಲ ಕಡೆ ಮಾಡೋದು ಆಯ್ತಾ ಹಾಗಾಗಿ ನೋಡಿ ನಮ್ಮ ಗುಂಡಿಪೇಟೆ ಸೈಡ್ನ ಈಗ ನಮ್ಮ ತಲೆಗಳು ಮಾತಾಡೋದು ಹೆಂಗೆ ಮಾತಾಡ್ತಾರೆ ಆಯ್ತಾ ಹೆಂಗೆ ಮಾತಾಡಿದ್ರು ನಿಮಗೆ ಗುಂಡಿಪೇಟೆ ಮಾತಾಡಿದ್ರೆ ನಿಮ್ಗೆ ಮಾತಾಡಿದ್ರೆ ಅಂತೀವಿ ನಿಮ್ಗೆ ಇತ್ತೀಚೆಗೆ ನಾನು ಹೋದಾಗ ಜರ ಕಟ್ಟುಬಿಟ್ರು ಹೋಗ್ತೀನಿ ನಂತಿ ಕೂತಿದ್ರಿ ಇಲ್ಲಿ ಕಡೆಗಿದ್ರು ಬಂದಿದ್ದೀನಿ ಅವ್ರು ಸುಟ್ಟರು ಬಯಸ್ಕೊಂಡೆ ಹೌದು ಆಮೇಲೆ ನಮ್ಮ ಬೇಸ್ಟ್ ಹೋದ್ರು ನೀ ಎಂಚ್ಕೊಬೇಡ ಯಾನಿಲ್ಲ ಭಯ ಕರ್ಕ ಬಂದಿನ ಸ್ಟೇಜ್ ಮೇಲೆ ಯೋಚಿಸ್ಮೇಲೆ ಇವತ್ತು ನಾ ಕಾರ್ಯ ನಿಂತ್ಕ ಮಾತಾಡಂತ ಬೇರೆ ಹೇಳ್ತಿದ್ದೀನಿ ನಿಜರು ನೀವು ಅಷ್ಟೇ ನೀವು ಇಲ್ಲಿರೋಲ್ಲ ಸಾಮಾನ್ಯದಲ್ಲ ತಪ್ಪ ಇಲ್ಲಿ ನೀವು ಹೋಗ್ತವರು ದೊಡ್ಡ ಡಿ ಸಿ ಲೆವೆಲ್ ಹಾಗಾಗಿ ನೀವು ದಯವಿಟ್ಟು ನಮ್ಮ ಪ್ರೈವೇಟ್ ಸ್ಕೂಲ್ ಹೋದಾಗ ಸಹ 5ನೇ ಕ್ಲಾಸ್ ಬರಗಂಟ ಈ ನವೋದಯ ಪರೀಕ್ಷೆಯಿಂದ ಬಹಳ ಇದಕ್ಕೆ ಬರಬೇಕು ಏನು ಮಾಡಬೇಕು ಹೆಂಗೆ ಓದಬೇಕು ಒಂದೂ ಗೊತ್ತಿಲ್ಲ ನಮ್ಗೆ ನವೋದಯ ಪರೀಕ್ಷೆಯಿಂದ ಎಲ್ಲರೂ ಕಟ್ಟವಾದ ಬಸ್ ಹಚ್ಚಿದೋ ಅಲ್ಲಿ
ಓದ್ತಾರೆ ದಯವಿಟ್ಟು ನಮ್ಮಲ್ಲಿ ಓದಿರೋ ಜನ ಇಲ್ಲಿ ಒಂದು ಹುಡುಗಿದ ಮೊದಲ ಹುಡುಗಿ ಇಲ್ಲ ಹುಡುಗಿ ನಮ್ಮ ಪಕ್ಕದ ಮನೆಯೊಳಗೆ ಹುಡುಗಿ ಅಲ್ಲಿ ನೋಡಿ ಆಗ ಪಳಗ ಸೈಡ್ ಹುಡುಗವ್ರ ಮಕ್ಕಳ ಜನ ಓದ್ತಾರೆ. ಈಗ ನಮ್ಮ ಗುಂಡುಪೇಟೆ ಸೈಡ್ನಲ್ಲೂ ಹೆಂಗ್ ಮಾಡ್ತಿದ್ರೆ ಒಂದು ಜನ ತೋರಿಸ್ರಿ ಗೊತ್ತಿಲ್ವ ಸುಮಾರು ಮಾಡ್ತಿದ್ವ ತಪ್ಪು ಮಾತಾಡ್ರೆ ಪಟ್ಟ ಕಡೆ ಒಂದು ಸರಿಯಾ ಗುಂಡುಪೇಟೆ ಬೆಂಕಿ ಬಿಡ್ತೇವೆ ಬಿಡಿ ಗುಂಡುಪೇಟೆ ಸೈಡ್ ಹೋಗಿ ಕಟ್ಟೋಗಿ ಬಿಡಿಗಣ್ಣ ಚೌಡಗಿಂದ ಇಸ್ಬೇಡ ಕೂತಿರಲಿ ಬಿಡಿಗಣ್ಣ ಜೊತೆಗೆ ನಮ್ಮ ಎರಡು ಸೈಡ್ ಮಾಡ್ತಾರೆ ಅಂತ ಹೇಳಿದ್ರಲ್ಲಿ ಇನ್ನು ನಮ್ಮ
ಕನ್ನಡ ನಾಡ ಚಂದ ಕನ್ನಡ ಭಾಷೆ ಅಂದ ಕನ್ನಡ ನೆಲ ಚಂದ ನಮ್ಮ ಕನ್ನಡ ನೆಲ ಚಂದ ಕನ್ನಡ ನಾಡ ಚಂದ ಕನ್ನಡ ಭಾಷೆ ಅಂದ ಕನ್ನಡ ನಾಡ ಚಂದ ಕನ್ನಡ ಭಾಷೆ ಅಂದ ಮೈಸೂರು ಜಿಲ್ಲೆಯೋಳ ಎಲ್ಲಿಗೆ ಹೋಗೋಣ ಮೈಸೂರು ಜಿಲ್ಲೆಯೋಳ ಎಲ್ಲಿಗೆ ಹೋಗೋಣ ಮೈಸೂರು ಜಿಲ್ಲೆಯಲ್ಲಿರುವ ನೋಡಿ ನೀವು ಪಕ್ಕದ ಮನೇಲಿ ಎಲ್ಲರೂ ಸೊತ್ತಗಿರಿ ನೋಡಿದ್ರೆ ಸೊತ್ತಗಿರಿ ಯಾವ ಕೈ ಆಗತ್ತೋ ಸೊತ್ತಗಿರಿ ನೋಡಿ ನೀವು ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಸೊತ್ತದಾಗ ಸೊತ್ತಗೆ ಯಾವ ಹೆಂಗಂತಾರೆ ಯಾವ ಈಗ ಯಾವಾಗ ಹುಡುಗ ಸೊತ್ತಾಗಿರ್ತಾರೆ ಮನೇಲಿ ಅವಳು ಎಷ್ಟಿಗೋ ಮಾತಾಡಿ ನೋಡಿ ನೋಡಿ ಅವಳು ಆಟ ಸಾಕಾಗುತ್ತೆ ಇನ್ನು ನನ್ನ ಮನೆ ಸೊತ್ತ ಸಾಕು ಈಗ ಅವಳು ಸೊತ್ತ ಸಾಕು ಅಂತ ಹೇಳಿ ಆಸಕ್ತಿ ಇರ್ತಾರೆ ಇನ್ನು ಜನಗಳ ಕಡೆ ನೀನು ಕೈ ಸೊತ್ತಾಗಿ ಹುಡುಗನ ಬರೋಕ್ಕೆ ಕೈಗಲ್ಲ ಸಾ ಯಾಕೆ ಮಾಡಬೇಕು ಜನ ಮೆಚ್ಚನೆ ಮಾಡು ಒಳ್ಳೆದಲ್ಲ ರಜನಿಕಾಂತ್ ಬಂದು ನನ್ನ ಮಕ್ಕಳು ಬಿಡಪ್ಪ ರಜನಿಕಾಂತ್ ಬಂದು ನನ್ನ ಮಕ್ಕಳು ಇಷ್ಟವ ಅದನ್ನೆಲ್ಲ ಬರ್ತೀರಿ ನೋಡಿ ಒಬ್ಬ ನಮ್ಮೂರಾಗ ಕುಂತವನೆ ಅವ ಒಂದು ಕೋಳಿ ಸಾಕ್ತಾನೆ ಸರ್ ಅವ ಅಂಗಡಿಗೆ ಇಚ್ಛೆ ಬಂದಿದೆ ಅವ್ನು ನಮ್ಮ ಕೆಲಸ ರಾತ್ರಿ ಬೆಳಿಗ್ಗೆ ಕೋಳಿ ಬೇಯಿಸೋದು ರಾತ್ರಿ ಕೋಳಿಲ್ಲ ಕರೆಯೋದು ಅವತ್ತು ಒಂದು ಮುಂಚೆ ಮಾಡಬೇಕು ಅವ ಬಂಡಾಳ ಏನು ಗೊತ್ತಾ ಅವ ನನ್ನ ಕೋಳಿ ಕಂಡ್ರೆ ನನ್ನ ಕೋಳಿ ಕಂಡ್ರೆ ಅದಕ್ಕೆ ಬೈಕದು ಚಿಕ್ಕಲ್ಲಿಂದ ಸಾಕಿನಲ್ಲ ಒಟ್ಟ ಕೋಳಿನ ಅದೇ ಅಮೌಂಟ್ ಇಟ್ಕಲ್ಲ ನಿಮಗೆ ಕೋಳಿನ ಅಲ್ಲಿಂದ ಸಾಕಿನಲ್ಲ ಒಟ್ಟ ಕೋಳಿನ ಅದೇ ಅಮೌಂಟ್ ಇಟ್ಕಲ್ಲ ನಿಮಗೆ ಕೋಳಿನ ಇನ್ನೊಂದು ಈ
ಅಂತ ಕೇಳಿದ್ರೆ ಅವಳ ತೊಳ್ಕೊಳ್ಳಿ ಅವಳ ಇಟ್ಕೊಳ್ಳಿ ದಿನ ಎಚ್ಚರಿಕೆ ಮೇಲೆ ಮಡಿನಾಗ ಹೆಲ್ಮೆಟ್ ನಿಲ್ಲಿಸಾಗ ನನಗೆ ಹಂಗೆ ನಮ್ಮ ಮನೆಯ ಟೆಂಡ್ ಬೆಳಗ್ಗೆ ಅಂತಿಗೆ ಬಾ ನನ್ನ ಸಂತೀರ ಇದು ನಮ್ಮ ಪರಿಸ್ಥಿತಿಗಳು. ಹಾಗಾಗಿ ಈಗ ನಮ್ಮ ಇನ್ನೊಬ್ಬರು ಅವ್ರು ಮುಂದೆ ಮಾಡ್ತಾರೆ, ನಾವು ಒಂದೆರಡು ಆಡಾಡ್ತೀವಿ ಸಿದ್ದಪಟ್ಟಿ ಮಕ್ಕಳ ಸಭೆ ಅಥವಾ ಯಾವ ಒಂದು ಈಗ ನೀವೇನು ಸದ್ಯಕ್ಕೆ ಬೇರೆ ಅಂಗಗಳಿಲ್ವಾ, ಹಾಗೆ ಈ ಒಂದು ರಂಗಭೂಮಿ ಗೀತೆ ಆಡ್ತೀವಿ ಅನ್ನೋ ಬನ್ನಿ